ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಫ್ರೈಡೇ, ಬ್ರೇಕ್ಫಾಸ್ಟ್ ಎಲ್ಲ ಆಲ್ರೆಡಿ ಆಯಿತು, ಇನ್ನೂ ಲಂಚ್ ಇಲ್ಲ. ರುಚಿ ಬಂದಿದ್ದಾಳೆ, ಅವಳು ಆಲ್ರೆಡಿ ವೆಡ್ನೆಸ್ಡೇಯಿಂದ ಬುಧವಾರನೇ ಬಂದಳು. ಸೊ ಬುಧವಾರನೇ ಬಂದು ಅವಾಗೇನು ವ್ಲಾಗ್ ಮಾಡಿರಲಿಲ್ಲ, ಅದಕ್ಕೆ ತೋರಿಸಿಲ್ಲ. ರಜಾ ಇದೆ ಅವಳಿಗೆ ಇವಾಗ ಕಾಲೇಜ್, ಅದಕ್ಕೆ ಬಂದಿದ್ದಾಳೆ. ಇವಾಗ ಇಬ್ಬರು ಸೇರ್ಕೊಂಡು ಇಲ್ಲಿ ಕ್ಲೀನ್ ಮಾಡ್ತಾಯಿದ್ವಿ. ಹಾಗೆ ವ್ಲಾಗ್ ಮಾಡಿಕೊಂಡು ನಿಮ್ಮ ಜೊತೆ ಮಾತಾಡಿಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ. ಬನ್ನಿ ಇವತ್ತು ವ್ಲಾಗ್ ಮಾಡೋಣ. ರೆಡಿ ಆಯಿತು, ಮಸಾಲ ಹಾಕಿದ್ದು. ಕ್ಲೀನ್ ಮಾಡಿರಲಿಲ್ಲ ಅವತ್ತಿಂದ, ಇವತ್ತು ಕ್ಲೀನ್ ಮಾಡಿದ್ವಿ, ಹೊಸ್ದಾಗಿ ಹಾಕಿದ್ವಿ ಎಲ್ಲ. ಫ್ರೆಂಡ್ಸ್, ಇವಾಗ ಊಟ ಮಾಡ್ತಿದ್ದೀವಿ, ನಾನು ರುಚಿ ಇಬ್ರು. ಬೈ. ಫ್ರೆಂಡ್ಸ್, ಇಲ್ಲೇ ನಾನು ರುಚಿ ಇಬ್ಬರೂ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ರುಚಿ ಹಾಯ್. ಇಲ್ಲೇ ವಾಕ್ ಮಾಡ್ಕೊಂಡು ಪಾರ್ಕ್ ಹತ್ರ ಬಂದ್ವಿ. ಸೊ ಈ ಪಾರ್ಕ್ ಹತ್ರ ಸುಮ್ಮನೆ ಕುತ್ಕೊಂಡು ರೆಸ್ಟ್ ಮಾಡ್ತಿದ್ವಿ. ರುಚಿಗೂ ಮನೇಲಿ ಇದ್ದು ಬೋರ್ ಆಗ್ತಿತ್ತು, ಅದಕ್ಕೆ. ಸೊ ವೀಕೆಂಡಲ್ಲಿ ನೋಡಬೇಕು, ಎಲ್ಲಾದರೂ ಹೊರಗಡೆ ಹೋಗ್ಬೇಕು. ಇವಾಗ ಫ್ರಿಜ್ ಕ್ಲೀನ್ ಮಾಡ್ತಾ ಇದ್ದೀವಿ, ನಾನು ಮತ್ತು ರುಚಿ ಸೇರಿಕೊಂಡು. ಬನ್ನಿ ನಾವೇ ಕ್ಲೀನ್ ಮಾಡ್ತೀವಿ ಫ್ರಿಜ್ ಅಂತ ತೋರಿಸ್ತೀನಿ. ಇದು ಒಳಗಡೆ ಎಲ್ಲ ಒರೆಸೋದಕ್ಕೆ ಇದು ಕೊಲ್ಲಿನ ಯೂಸ್ ಮಾಡ್ತಿದ್ದೀವಿ. ಫ್ರೆಂಡ್ಸ್, ಇವಾಗ ಎಲ್ಲ ಕ್ಲೀನ್ ಮಾಡಾಯಿತು. ಫಸ್ಟು ನಾವು ಆಫ್ ಮಾಡಿಕೊಂಡು ಎಲ್ಲ ಸಾಮಾನುಗಳು ಹೊರಗಡೆ ತೆಗೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಎಲ್ಲ ಇಟ್ಟಿದ್ದೀವಿ. ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತಲೂ ಕೂಡ ನಿಮ್ಗೆ ತೋರಿಸ್ತೀನಿ. ಈಗ ಹೊರಗಡೆ ಕ್ಲೀನ್ ಮಾಡ್ತಿದ್ದೀವಿ. ಫ್ರೆಂಡ್ಸ್, ಇವಾಗ ತೋರಿಸ್ತೀನಿ ಬನ್ನಿ ಹೇಗೆ ನಾನು ಆರ್ಗನೈಸ್ ಮಾಡಿದ್ದೀವಿ ಇಬ್ಬರು ಸೇರಿಕೊಂಡು ಅಂತ. ಫ್ರೆಂಡ್ಸ್, ನೋಡ್ಬೋದು ನೀವು, ಫ್ರಿಜ್ ಇದು ಸಿಂಗಲ್ ಡೋರ್ ಫ್ರಿಜ್ ನಾನು ಮೊದಲೇ ತೋರಿಸಿದೆ. ಸೊ ಇಲ್ಲೆಲ್ಲ ಫ್ರಿಜ್ ಮ್ಯಾಗ್ನೆಟ್ಸ್ ಹಾಕಿದ್ದೀನಿ. ನಾವು ಎಲ್ಲೆಲ್ಲಿ ಹೋಗಿದ್ವಿ ಅಲ್ಲಿದೆಲ್ಲ ಇದೆ, ಕೆಲವೊಂದು ಮಿಸ್ ಆಗಿದೆ. ಸಿಂಗಲ್ ಡೋರು, ಮೇಲ್ಗಡೆ ನಮ್ಮದು ಫೋಟೋ ಇದೆ. ಸೊ ಹೊರಗಡೆ ಇಲ್ಲಿ
ಮೊಟ್ಟೆದು, ಮತ್ತು ಇಲ್ಲಿ ಹಾಲುಗಳು, ಜ್ಯೂಸು, ಅದ್ರ ಕೆಳಗಡೆ ಸಾಸ್ ಎಲ್ಲ ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಸಿಂಗಲ್ ಒಂದು ಐಸ್ ಬರುತ್ತೆ, ಕ್ವಿಕ್ ಐಸು, ಕೆಳಗಡೆ ಡೈರಿ ಪ್ರಾಡಕ್ಟ್ಸು. ಫಸ್ಟ್ ಸ್ಟೆಪ್ಪಲ್ಲಿ ಮಾಮೂಲಿ ರೆಗ್ಯುಲರ್ ಯೂಸು ಮೆಣಸಿಕಾಯಿ, ಕೊತ್ತಂಬರಿ, ಕೆಳಗಡೆ ಅಲ್ಲಿ ಒಂದು ನೈಲ್ ಪಾಲಿಶ್, ಇಲ್ಲೊಂದು ನೈಲ್ ಪಾಲಿಶ್ಗಳು ಇಟ್ಕೊಂಡಿದ್ದೀನಿ, ಕೊಕೊನಟ್. ಸೊ ಕೆಳಗಡೆ ಕೂಡ ಅಷ್ಟೇ. ಇಲ್ಲಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಎಲ್ಲ ಈ ಥರ ಬ್ಯಾಗಲ್ಲಿ ಹಾಕಿರ್ತೀನಿ. ಸೊ ಈ ಥರ ಬ್ಯಾಗ್ಗಳು ನಿಮಗೆ ಆನ್ಲೈನಲ್ಲಿ ಮಾರ್ಕೆಟ್ 99, ಬಿಗ್ ಬಜಾರ್ ಎಲ್ಲ ಕಡೆ ಸಿಗುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್, ನೋಡಿ ಕ್ಲೀನಾಗಿ ನೀಟಾಗಿ ಕ್ಲೀನ್ ಮಾಡಿದ್ದೀವಿ. ಕೊಲ್ಲಿನ ಯೂಸ್ ಮಾಡಿ ಕ್ಲೀನ್ ಮಾಡಿದ್ದು. ಸೊ ಇವಾಗ ಟಿ ವಿ ನೋಡ್ತಾ ಇದ್ದೀವಿ, ಇಬ್ಬರು ಕುತ್ಕೊಂಡು ಟಿ ವಿ ನೋಡ್ತೀವಿ ಸ್ವಲ್ಪ ಹೊತ್ತು. ಆಮೇಲೆ ಡಿನ್ನರ್ ಪ್ಲ್ಯಾನ್ ಮಾಡಬೇಕು. ಫ್ರೆಂಡ್ಸ್ ಇವಾಗ ಊಟ ಮಾಡ್ತಿದ್ದೀವಿ ಬಿಗ್ ಬಾಸ್ ನೋಡಿಕೊಂಡು. ಚಂದು, ರುಚಿ, ನಾನು ಕುತ್ಕೋಬೇಕು ಇವಾಗ. ಅದೇ ಚಂದು ಬೆಳಗ್ಗೆಯಿಂದ ಇರಲಿಲ್ಲ. ನಾಳೆ ಸ್ಯಾಟರ್ಡೆ ತಲೆ ಸ್ನಾನ ಮಾಡಬೇಕು. ಸೊ ಅದಕ್ಕೆ ತಲೆಗೆ ಆಯಿಲ್ ಹಚ್ಕೊತಿದ್ದೀನಿ. ಕಾಮ ಆಯುರ್ವೇದದ್ದು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ ಇವತ್ತು. ಫ್ರೆಂಡ್ಸ್ ಇವಾಗ ಪರ್ಪಲಲ್ಲಿ ವಿಂಟರ್ಗೆ ಸ್ಪೆಷಲಾಗಿ ಬಾಡಿ ಬಟರ್ಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮಗೆ ಗೊತ್ತು ವಿಂಟರಲ್ಲಿ ಸ್ಕಿನ್ನೆಲ್ಲ ಎಷ್ಟು ಡ್ರೈ ಆಗುತ್ತೆ ಅಂತ. ತುಂಬ ಡ್ರೈ ಆಗಿಬಿಡುತ್ತೆ ಸ್ಕಿನ್ನೆಲ್ಲ, ಚರ್ಮ ಕಿತ್ಕೊಂಡು ಬರ್ತಿರುತ್ತೆ. ಸೊ ಒಂದು ಒಳ್ಳೆ ಬಾಡಿ ಲೋಷನ್ ಅಥವಾ ಬಾಡಿ ಬಟರ್ ಯೂಸ್ ಮಾಡಬೇಕಾಗತ್ತೆ. ಅದರಲ್ಲೂ ಡ್ರೈ ಸ್ಕಿನ್ ಇರೋರಿಗೆ ತುಂಬ ಡ್ರೈ ಆಗಿಬಿಡುತ್ತೆ, ಆಯಿಲಿ ಸ್ಕಿನ್ ಅವ್ರಿಗೂ ಕೂಡ ತುಂಬ ಡ್ರೈ ಆಗುತ್ತೆ. ಸೊ ಗುಡ್ ವೈಬ್ಸ್ದು ಮ್ಯಾಂಗೋ ಮಾಯ್ಶ್ಚರೈಸಿಂಗ್ ಬಾಡಿ ಬಟರ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿರುತ್ತೆ, ಇದು ನ್ಯಾಚುರಲ್ ಆಗಿರುತ್ತೆ, ನೋ ಪ್ಯಾರಾಬಿನ್ಸ್, ನೋ ಸಲ್ಫೇಟ್ಸ್. ಇದು ಗುಡ್ ವೈಬ್ಸ್ದು. ಮತ್ತು ನಿಮಗೊಂದು ಕಡಿಮೆ ಬೆಲೆಗೆ ಬಾಡಿ ಬಟರ್ ಬೇಕು ಅಂದರೆ ಟ್ರೈ ಮಾಡ್ಬೋದು. ಯಾಕೆಂದರೆ ಬಾಡಿ ಬಟರ್ ಮಾರ್ಕೆಟಲ್ಲಿ ತುಂಬ ಜಾಸ್ತಿ ಇರುತ್ತೆ ನೀವು ಬೇರೆ ಬ್ರ್ಯಾಂಡ್ಸ್ ತೊಗೋತೀವಿ ಅಂದರೆ. ನೆಕ್ಸ್ಟು ಗುಡ್ ವೈಬ್ಸ್ ಅವ್ರದ್ದೇ ಆಲಿವ್ ಹೈಡ್ರೇಷನ್ ಬಾಡಿ ಬಟರ್ ಇದೆ. ಸೊ ಇದು ಅದರಲ್ಲೂ ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಟ್ರೈ ಮಾಡ್ಬೋದು. ಹಾಗೆ ಇವಾಗ ಚಳಿಗಾಲ ಇರೋದ್ರಿಂದ ಸನ್ಸ್ಕ್ರೀನ್ ಕಡಿಮೆ ಇರೋದೇ ಸಾಕಾಗುತ್ತೆ. ಸೊ ಹೊಸ ಸನ್ಸ್ಕ್ರೀನ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ, SPF 30 PA++ದು ಗುಡ್ ವೈಬ್ಸ್ದು. ಇದು ಕೂಡ ನಿಮಗೆ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ನೆಕ್ಸ್ಟು ಟೋನರ್. ನೀವು ಚಳಿಗಾಲ ಇರಲಿ, ಮಳೆಗಾಲ ಇರಲಿ, ಬೇಸಿಗೆಕಾಲ ಇರಲಿ ಟೋನರ್ ಯೂಸ್ ಮಾಡಲೇಬೇಕು. ಸೊ ಅದರಲ್ಲೂ ರೋಸ್ ಟೋನರ್ ತುಂಬ ಚೆನ್ನಾಗಿದೆ. ಇದು ಗುಡ್ ವೈಬ್ಸ್ ಅವ್ರದ್ದು ಹೊಸದು. ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಇದೆಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡಿರೋಂಥ ಪ್ರಾಡಕ್ಟ್ಸು ಪರ್ಪಲಲ್ಲಿ. ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಚೆಕ್ ಮಾಡಿ. ಇವಾಗ ವಿಂಟರ್ ಇರೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಈ ಪ್ರಾಡಕ್ಟ್ಸ್ ಎಲ್ಲ. ಯಾರಿಗೆ ಡ್ರೈ ಆಗಿರುತ್ತೆ ಸ್ಕಿನ್ನು ಅವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ, ಟ್ರೈ ಮಾಡಿ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾನು. ಇವಾಗ ಮಲ್ಕೋಬೇಕು. ಚಂದು ಇನ್ನೂ ಕೆಲಸ ಮಾಡ್ತಿದ್ದಾರೆ. ಸೊ ನಾನು ಮಲ್ಕೋತೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ ಇವಾಗ ನಾವು. ಇಡ್ಲಿ ಮತ್ತು ಅದಕ್ಕೆ ತರಕಾರಿ ಗೊಜ್ಜಿಗೆ ಮಸಾಲಾಗೆಲ್ಲ ರೆಡಿ ಮಾಡಿದ್ದೀನಿ. ಕಾಯಿ ತುರಿ, ಸಾಂಬಾರು ಪೌಡರ್, ಕಡಲೆ, ಪುದೀನ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ ಮತ್ತು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಅಷ್ಟು ಹಾಕ್ಕೊಂಡು ಇವಾಗ ರುಬ್ಕೊತೀನಿ. ಇನ್ನು ವೆಜಿಟೇಬಲ್ಸ್ ಚಂದು ತರಕ್ಕೆ ಹೋಗಿದ್ದಾರೆ, ತರನ ಕಟ್ ಮಾಡಬೇಕು.
ಇಡ್ಲಿ ಮತ್ತು ತರಕಾರಿ ಗೊಜ್ಜು. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾನು. ಮತ್ತೆ ಮುಂದಿನ ಬ್ಲಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.